Okay, good morning students. Here the next, in yesterday class we studied how to convert the centimeter to millimeter and millimeter to centimeter and meter to centimeter and centimeter to meter. Okay, the next one, the third one, convert kg to gram, kg to gram. Okay. Kg to gram and convert gram to kg. Convert kg to gram. Convert kg to gram. Gram to kg. Okay. ಗ್ರಾಮ್ ಕೆಜಿ ಟು ಗ್ರಾಮ್ ಟು ಕೆಜಿ ಬಂದಾಗ ಏನ್ ಬರುತ್ತೆ ಅಂತ ಹೇಳಿನಿ 1000. ಹೆಂಗ್ ಸೆಂಟಿಮೀಟರ್ ಮಿಲಿಮೀಟರ್ ಟು ಸೆಂಟಿಮೀಟರ್ ಇದ್ದಾಗ 10, ಇಲ್ಲಿ ಮೀಟರ್ ಟು ಸೆಂಟಿಮೀಟರ್ ಟು ಮೀಟರ್ ಇದ್ದಾಗ 100, ದೆನ್ ಕೆಜಿ ಟು ಗ್ರಾಮ್ ಟು ಕೆಜಿ ಇದ್ದಾಗ 1000. ಓಕೆ, ಹಿಯರ್ ಫಸ್ಟ್ ಒನ್, ಟೇಕ್ an example, 3 kg. Okay, 3 kg. Then 3 kg, then convert into grams. Here 3, the convert bigger to smaller. Which one is greater? The kg is the highest value and the gram is the lowest. Here the convert kg to gram. Here 3 kg into 1 kg equal to 1000 grams. 1 kg equal to 1000 grams. Here into 1000 into ಯಾಕೆ ಮಾಡಿದೆ? Bigger to smaller, kg to gram ಇತ್ತಂದ್ರ into. Okay, next into 1000. here ಎಷ್ಟಾಯ್ತು ಇದು? 3 kg ಅಂದ್ರೆ ಎಷ್ಟು? 3000 grams. 3 kg ಅಂದ್ರೆ 3000 grams. Okay, then next one, take an example, second one. Okay, here then 30 kg convert into, ನೀನು ಅಂಗಡಿಗೆ ಹೋಗ್ತೀಯ, 1 kg ಸಕ್ಕರೆ ಕೊಡಂದ್ರೆ ಎಷ್ಟು ಇರುತ್ತದ ಅಲ್ಲಿ ಮೀಟರ್ ರೀಡಿಂಗ್ ನೋಡಿದಾಗ ಎಷ್ಟು ಬರುತ್ತೆ? 1000 grams ಅಂತ ಬರುತ್ತೆ. 1000 ತೋರಿಸುತ್ತಲ್ಲ, ಇಟ್ ಮೀನ್ಸ್ kg to gram to kg ಇದ್ರ 1000. 30 kg means 30 into 100, 300 30,000 grams. 30,000 grams. Okay, the next, convert grams to kg. Convert gram to kg. ಇದೇನೋ multiply, bigger to smaller, then smaller to bigger, divided by here 4000. Okay, 45,000 grams. 45,000 grams. The convert a kg 45,000 ಏನಂತ ಹೇಳಿ divided by 1000 ಯಾಕೆ ಹೇಳ? ಗ್ರಾಮ್ ಟು ಕೆಜಿ ಟು ಗ್ರಾಮ್. ಈಗ ಹೆಂಗ್ ನೀನು ಸೆಂಟಿಮೀಟರ್ ಟು ಮಿಲಿಮೀಟರ್ ಮಾಡಿದಾಗ 10, ಮಿಲಿಮೀಟರ್ ಟು ಸೆಂಟಿಮೀಟರ್ ಮಾಡಿದಾಗ 10 ಬರುತ್ತೆ. ಎರಡು ಮಾಡೋ ಮುಂದಾಗ 10 ಬರುತ್ತೆ. ಮೀಟರ್ ಟು ಸೆಂಟಿಮೀಟರ್ ಟು ಮೀಟರ್ ಇದ್ದಾಗ 100. ಇಲ್ಲಿ ಕೆಜಿ ಟು ಗ್ರಾಮ್ ಟು ಕೆಜಿ ಇದ್ದಾಗ 1000. ಓಕೆ, here 1000, it means cancel 3 zeros, it means 45 kg. Okay, take another example here, 450 grams. 450 grams. Convert into kg ಒಳಗೆ ಮಾಡ್ಬೇಕು ನೀನು.
ಕೆಜಿ ಒಳಗಂದ್ರೆ ಅಂತ ಹೇಳಿ ನಾನು ಕನ್ವರ್ಟ್ ಟು ಸ್ಮಾಲರ್ ಟು ಬಿಗ್ಗರ್ ಇದ್ದಾಗ ಡಿವೈಡೆಡ್ ಬೈ 450 ಡಿವೈಡೆಡ್ ಬೈ 1000. 450 ಡಿವೈಡೆಡ್ ಬೈ 1000. ಈಗ ಅವಾಗ್ಲೇ ಹೇಳಿದ್ ನಾನು 1 0 ಇತ್ತಂದ್ರ 1 ಪ್ಲೇಸ್ ಇಂಟು ಮಾಡಿದ್ರ ಮುಂದ್ ಹೋಗ್ಬೇಕು, 2 0 ಇತ್ತು 2 ಪ್ಲೇಸ್ ಇಂಟು ಮಾಡಿದ್ರ ಮುಂದ್ ಹೋಗ್ಬೇಕು, ಇಂಟು ಮಾಡಿದ್ರೆ ಮುಂದ್ ಹೋಗುತ್ತೆ, ಡಿವೈಡ್ ಇದ್ದಾಗ ಹಿಂದಕ್ಕೆ ಬರ್ಬೇಕಂತ ಹೇಳಿದ್ ನಾನು. ಎಷ್ಟು ಪ್ಲೇಸ್? 30 ಅಂದ್ರೆ ಎಷ್ಟು ಪ್ಲೇಸ್? 30 ಅಂದ್ರೆ 3 ಪ್ಲೇಸ್, 20 ಅಂದ್ರೆ 2 ಪ್ಲೇಸ್. ಡೆಸಿಮಲ್ ಪಾಯಿಂಟ್ ಎಲ್ಲಿರುತ್ತೆ ಅವಾಗ್ಲೂ 0 ಅಂದ್ರೆ ಯೂನಿಟ್ ಪ್ಲೇಸ್ ಆದ್ಮೇಲೆ, ಯೂನಿಟ್ ಪ್ಲೇಸ್ ಒಳಗೆ ಯಾವ್ದಾರ ವ್ಯಾಲ್ಯೂ ಇರ್ಲಿ, ಅದು ಯೂನಿಟ್ ಆದ್ಮೇಲೆ 0 ಇರ್ತೈತಿ. ಅಂದ್ರೆ ಎಷ್ಟು ಪ್ಲೇಸ್? 30 ಅಂದ್ರೆ 3 ಪ್ಲೇಸ್. ಹಿಯರ್ 1 2 3 ಎಷ್ಟಾಯ್ತು? 0.45 kg. 0.45 kg. 0 ಬರೆದ್ರೆ ನಡೀತಾ, ಬರ್ಲಿಲ್ಲ ಅಂದ್ರೆ ನಡೀತೈತಿ. ಓಕೆ, 0.45 kg. ಇಲ್ಲಿ ನೋಡು 0 ಇದ್ದೇ ಇರುತ್ತಲ್ಲಿ. ಎಷ್ಟು ಪ್ಲೇಸ್ ಆಯ್ತು? ಇಲ್ಲಿ 0 ಇತ್ತಾ? 1 2 ಅಂಡ್ 3 ಪ್ಲೇಸ್. ಈಗ 0 ಇತ್ತಿಲ್ಲಿ. ಓಕೆ, ರೈಟ್ 0 1 2 3 0.45. ಡೆಸಿಮಲ್ ಒಳಗೆ ಹೆಂಗ್ ಓದ್ಬೇಕು ಗೊತ್ತಾ? ಡೆಸಿಮಲ್ ಆದ್ಮೇಲೆ ಸಿಂಗಲ್ ಡಿಜಿಟ್ ವ್ಯಾಲ್ಯೂ ಓದ್ಬೇಕು. 4 5 450 ಅಂತ ಓದಂಗಿಲ್ಲ. 450. ಓಕೆ, ಸಿಂಗಲ್ ಡಿಜಿಟ್. 0.450 kg. ಗೊತ್ತಾಯ್ತಾ? ನೆಕ್ಸ್ಟ್ ಸೇಮ್ ಆಸ್ ಇಟ್ ಈಸ್ ಕಿಲೋಮೀಟರ್ ಟು ಮೀಟರ್, ಮೀಟರ್ ಟು ಕಿಲೋಮೀಟರ್. ಇಲ್ಲಿ ಕಿಲೋಮೀಟರ್ ಟು ಮೀಟರ್ ಮಾಡ್ಬೇಕಂದ್ರ ಇಂಟು 1000. 2000 ಇಲ್ಲ, 1 ಕಿಲೋಮೀಟರ್ ಇಕ್ವಲ್ ಟು 1000 ಇಂಟು 1000. ದೆನ್ ಮೀಟರ್ ಟು ಕಿಲೋಮೀಟರ್, ಮೀಟರ್ ಟು ಕಿಲೋಮೀಟರ್ ಮಾಡ್ಬೇಕಂದ್ರ ಅದಕ್ಕೆ ಡಿವೈಡೆಡ್ ಬೈ 1000. ಸೇಮ್ ಗ್ರಾಮ್ ಮತ್ತೆ ಕಿಲೋಗ್ರಾಮ್, ಕೆಜಿ ಅಂಡ್ ಕಿಲೋಮೀಟರ್ ಅಂಡ್ ಮೀಟರ್ ಸೇಮ್ 1000. ಎರಡಕ್ಕೂ ಏನದಾವ್? 1000 ಅದಾವ. ಇಲ್ಲಿ ದೊಡ್ಡದಿಂದ ಸಣ್ಣದ್ ಮಾಡ್ಬೇಕಂದ್ರೆ ಇಂಟು 1000, ಇಲ್ಲಿ ಸಣ್ಣದಿಂದ ದೊಡ್ಡದ್ ಮಾಡ್ಬೇಕಂದ್ರೆ ಡಿವೈಡೆಡ್ ಬೈ 1000. ಓಕೆ, ದ ನೆಕ್ಸ್ಟ್ ಒನ್ here, next one right here, this is 0.450 kg. 0 ಬರ್ದ ನಡೀತಾ, ಬರ್ಲಿಲ್ಲ ಅಂದ್ರೆ ನಡೀತಾ. The next one is 1 hour. 1 hour equal to rupee. Rupee to paisa, paisa to rupee. ನಿಮ್ಗೆ ಗೊತ್ತೈತಿ 1 ರೂಪಾಯಿ ಅಂದ್ರೆ ಎಷ್ಟು? 100 ಪೈಸಾ. Here, then fourth one, convert ಇದು ರೂಪಿ ಸಿಂಬಲ್, ರೂಪಿ ಟು ಪೈಸಾ, ರೂಪಿ ಟು ಪೈಸಾ. ನೆಕ್ಸ್ಟ್ ಕನ್ವರ್ಟ್ ಪೈಸಾ ಟು ರೂಪಿ, ಪೈಸಾ ಟು ರೂಪಿ. ಓಕೆ, ಹಿಯರ್ ಕನ್ವರ್ಟ್ ರೂಪಿ ಟು ಪೈಸಾ. ಈಗ ನಂದು 1 ರೂಪಾಯಿ ಅಂದ್ರೆ ಎಷ್ಟೈತಿ? ನಂದು 100 ಪೈಸಾ. ಈಗ ನಂದು ಟೇಕ್ ಅನ್ ಎಕ್ಸಾಂಪಲ್, 4 rupees. 4 rupees. Rupees 4. Convert into paisa. 4 rupees. Here 1 rupee ಅಂದ್ರೆ ಎಷ್ಟು? 1 ರೂಪಾಯಿ ಅಂದ್ರೆ 100 ಪೈಸಾ. ನಾ ಏನಂತ ಹೇಳಿನಿ? ಇದೇನಿದು? ಬಿಗ್ಗರ್ ಸ್ಮಾಲರ್, ಬಿಗ್ಗರ್ ಟು ಸ್ಮಾಲರ್. ಬಿಗ್ಗರ್ ಟು ಸ್ಮಾಲರ್ ಅಂದ್ರೆ ಇಂಟು ಎಷ್ಟು ಮಾಡಬೇಕು? 100. ಯಾಕೆ ಹೇಳೋ? 1 ರೂಪಾಯಿ ಈಕ್ವಲ್ ಟು 100 ಪೈಸಾ. 4 ಇಂಟು ಎಷ್ಟು ವ್ಯಾಲ್ಯೂ ಇರುತ್ತೆ ಅದಕ್ಕೆ 100 ಮಾಡ್ಕೊಂತ ಹೋಗ್ಬಿಡೋದು. ಅಂದ್ರೆ 400 ಪೈಸಾ. 400 ಪೈಸಾ. ಅದೇ ಕನ್ವರ್ಟ್ ಟು ಪೈಸಾ ಟು ರೂಪಿ, ಪೈಸಾ ಟು ರೂಪಿ. ಈಗ ನಿನ್ ಕಡೆ ಒಂದು ಎಷ್ಟೈತಪ್ಪ? ಎಷ್ಟಾಯ್ತಿದು? 35 lakh ಪೈಸಾ ಅದ. 35 lakh ಪೈಸಾ. ನಾ ಏನ್ ಹೇಳಿ? ಪೈಸಾ ಕನ್ವರ್ಟ್ ಟು ರೂಪಿ ಮಾಡ್ಬೇಕಂದ್ರ ಸ್ಮಾಲರ್ ಟು ಬಿಗ್ಗರ್ ಅಂದ್ರೆ ಡಿವೈಡ್ ಎಷ್ಟು ಮಾಡ್ಬೇಕು? 100. ಪೈಸಾ ಟು ರೂಪಿ, ರೂಪಿ ಟು ಪೈಸಾ ಇದ್ದಾಗ ಎಷ್ಟು ಬರುತ್ತಾ? 100 ಬರುತ್ತಾ. ಹಿಯರ್ 35 lakh divided by 100. 35 lakh ಪೈಸಾ divided by 100. ಡಿವೈಡ್ ಬೈ 100 ಯಾಕೆ ಮಾಡತ್ತೀನಿ? ಸ್ಮಾಲರ್ ಟು ಬಿಗ್ಗರ್, ಪೈಸಾ ಟು ರೂಪಿ. ಪೈಸಾ ಟು ರೂಪಿ ಇದ್ದಾಗ ಡಿವೈಡ್, ಸ್ಮಾಲರ್ ಟು ಬಿಗ್ಗರ್ ಇದ್ದಾಗ ಡಿವೈಡ್. 100 ಯಾಕೆ ಮಾಡತ್ತೀನಿ? 1 ರೂಪಾಯಿ ಈಕ್ವಲ್ ಟು 100 ಪೈಸಾ. ಹಿಂಗಿಂದ ಹಿಂಗ್ ಮಾಡ್ಬೇಕಾದ್ರು 100, ಹಿಂಗಿಂದ ಹಿಂಗ್ ಮಾಡ್ಬೇಕಾದ್ರು 100. ಇಲ್ಲಿ ಇಂಟು 100, ಇಲ್ಲಿ ಡಿವೈಡೆಡ್ ಬೈ 100. 2 0 ಕ್ಯಾನ್ಸಲ್ ಆದ್ವು. ಅಂದ್ರೆ ಎಷ್ಟಾಯ್ತು? 35000 ಅಂದ್ರೆ 35,000 rupees. 35,000
rupees. Okay, then this is convert to rupee to paisa, paisa to rupee. Okay, ಡೆಸಿಮಲ್ ಹಿಂಗೆ ಕೊಟ್ಟಿದ್ದ ಡೆಸಿಮಲ್ ಅಂತ ತಗೊಂಡ್ಬಿಡ. ಸೆಕೆಂಡ್ ಎಕ್ಸಾಂಪಲ್, ಈಗ 250 ಪೈಸಾ ಆಯ್ತಪ್ಪ. 250 ಪೈಸಾ, 250 ಪೈಸಾ ಕನ್ವರ್ಟ್ ಇಂಟು ರುಪಿ ಎಷ್ಟು ರೂಪಾಯಿ ಆಗುತ್ತೆ ಅಂತ ಕನ್ವರ್ಟ್ ಮಾಡಿ. ನಾ ಏನ್ ಹೇಳಿ, ಸ್ಮಾಲರ್ ಟು ಬಿಗ್ಗರ್ ಇದ್ದಾಗ ಡಿವೈಡೆಡ್ ಬೈ 100 ಯಾಕೆ 1 ರೂಪಿ ಈಕ್ವಲ್ ಟು 100 ಪೈಸಾ. 100 20 ಅಂದ್ರೆ ಎಷ್ಟು ಹೇಳಿನಿ, 2 ಪ್ಲೇಸ್ ಡಿವೈಡ್ ಅಂದ್ರೆ ಹಿಂದೆ ಹೋಗ್ಬೇಕು, ಇಂಟು ಅಂದ್ರೆ ಮುಂದೆ ಹೋಗ್ಬೇಕು. ಪಾಯಿಂಟ್ ಯಾವಾಗ್ಲೂ ಇರುತ್ತೆ ಯೂನಿಟ್ ಪ್ಲೇಸ್ ಆದ್ಮೇಲೆ. ಇಲ್ಲಿಂದ 1 2 ಅಂದ್ರೆ 2.5 rupees, 2.5 ರೂಪಿ. 250 ಪೈಸಾ ಅಂದ್ರೆ 2.5 rupees. ಓಕೆ, ದಿಸ್ ಇಸ್ ಅ ಕನ್ವರ್ಷನ್ ಬಿಟ್ವೀನ್ ದ ಕೆಜಿ ಟು ಗ್ರಾಮ್, ಗ್ರಾಮ್ ಟು ಕೆಜಿ. 2 ಮೀಟರ್ ಟು ಕಿಲೋಮೀಟರ್, ಕಿಲೋಮೀಟರ್ ಮೀಟರ್ ಇದೆ ಸೇಮ್, ಯಾಕೆಂದ್ರೆ ಎರಡರದ್ದು 1000 ಬರುತ್ತೆ. ನೆಕ್ಸ್ಟ್ ಇದು ರುಪಿ ಟು ರುಪಿ ಟು ಪೈಸಾ, paisa to rupee. Okay, the next one is, ಇದು ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ. ಇಲ್ಲಿ ಥೌಸಂಡ್ಸ್ ಬರಲ್ಲ, ಇಲ್ಲಿ ಥೌಸಂಡ್ಸ್ ಇಷ್ಟೊತ್ತಲ್ಲಿ ಮಾಡಿದ್ವಿ 10,000 100 10,000 100 ಮಾಡಿದ್ವಿ. ಈಗ ಇಲ್ಲಿ ಟೈಮ್ ಒಳಗೆ ಏನ್ ಬರುತ್ತೆ, 1 hour ಈಕ್ವಲ್ ಟು 60 seconds ಬರುತ್ತೆ. 1 hour equal to 60 minutes and 1 minute equal to 60 seconds. Okay, ಇದು ಸೇಮ್. ಫಿಫ್ತ್ ಒನ್ ಆಯ್ತಾ, 6th one and 7th one. Okay, 6th one ಏನೈತಿ, ಕನ್ವರ್ಟ್ ಅವರ್ ಟು ಮಿನಿಟ್. Next, convert minute to hour. ಇದು ಸೇಮ್. ಬಿಗ್ಗರ್ ಯಾವ್ದೀಗ, ಅವರ್ ದೊಡ್ಡದೈತಿ, ಮಿನಿಟ್ ಸಣ್ಣದು. ಇಲ್ಲಿ ಮಿನಿಟ್ ಸಣ್ಣದು, ಅವರ್ ದೊಡ್ಡದು. ಈಗೇನ್ ಮಾಡ್ಬೇಕು ನಾನು, ಬಿಗ್ಗರ್ ಟು ಸ್ಮಾಲರ್ ಮಾಡ. ಬಿಗ್ಗರ್ ಟು ಸ್ಮಾಲರ್ ಮಾಡ್ಬೇಕಂದ್ರೆ ಎಷ್ಟು, ಇಂಟು. ಬಿಗ್ಗರ್ ಟು ಸ್ಮಾಲರ್ ಅಂದ್ರೆ ಇಂಟು. ಈಗ ತಗೋ, ಈಗ ಎಕ್ಸಾಂಪಲ್ 4 hours ತಗೋ. 4 hours ಕನ್ವರ್ಟ್ ಇಂಟು ಮಿನಿಟ್. ಬಿಗ್ಗರ್ ಟು ಸ್ಮಾಲರ್ ಅಂದ್ರೆ ನಿಂತೇನೆ ಇಂಟು ಎಷ್ಟು, 1 hour ಈಕ್ವಲ್ ಟು ಎಷ್ಟು ಐತಿ, 60 minutes ಐತಿ. 1 hour ಈಕ್ವಲ್ ಟು 60 minutes. ಹಿಯರ್ 4 hours ಇಲ್ಲೇನ್ ಮಾಡೋಕಂತೀನಿ, ಇಂಟು. ಯಾಕೆ ಮಾಡ್ತೀನಿ, ಬಿಗ್ಗರ್ ಟು ಸ್ಮಾಲರ್, ಅವರ್ ಟು ಮಿನಿಟ್. ಹೌದಾ, ಇಂಟು ಎಷ್ಟು ಮಾಡ್ಬೇಕು, 60 ಯಾಕ, 1 hour ಈಕ್ವಲ್ ಟು 60 minutes. ಅವರ್ ಟು ಮಿನಿಟ್, ಮಿನಿಟ್ ಟು ಅವರ್ ಬಂದಾಗ 60, ಸೆಕೆಂಡ್ ಟು ಮಿನಿಟ್, ಮಿನಿಟ್ ಟು ಸೆಕೆಂಡ್ ಬಂದಾಗ 60. as it is same here. 4 into 60, 240 minutes. 240 minutes. Okay, 4 into 60, 5 into 60, 3 into 60, 12 into 60, ಏನೇ ಬಂದ್ರು 60. ಅವರ್ ಟು ಮಿನಿಟ್. The minute to hour, for example, here 3000 minute ಐತಪ್ಪ. 3000 minute. 3000 minute convert into hour. hour ಅಂದ್ರೆ ಏನೇನಿ, ಮಿನಿಟ್ ಸಣ್ಣದು, ಅವರ್ ದೊಡ್ಡದು. ಸ್ಮಾಲರ್ ಟು ಬಿಗ್ಗರ್ ಇದ್ದಾಗ ಏನ, ಡಿವೈಡ್ ಎಷ್ಟು ಮಾಡ್ಬೇಕು, 60. ಮಿನಿಟ್ ಟು ಅವರ್ ಟು ಮಿನಿಟ್ ಇದ್ರೆ 60 ಮಾಡ್ಬೇಕು. ಹಿಯರ್ 3000 divided by 60. Okay, here 0 cancel, 6 ones are 6 5s are, it means 50 hours. 50 hours ಆಯ್ತು, ಗೊತ್ತಾಯ್ತಾ, 50 hours. Okay, then the last one, 7th one. Then the last one, convert minute to second. And convert second to minute.
Okay, convert second to minute. Here, minute to second. Take an example. Minute. ಈಗ ಓಕೆ ಮಿನಿಟ್ ದೊಡ್ಡದು ಸೆಕೆಂಡ್ ದೊಡ್ಡದು ಮಿನಿಟ್ ದೊಡ್ಡದು ಸೆಕೆಂಡ್ ಮಿನಿಟ್ ದೊಡ್ಡದು ಮಿನಿಟ್ ಟು ಸೆಕೆಂಡ್ ಅಂದ್ರೆ ಬಿಗ್ಗರ್ ಟು ಸ್ಮಾಲರ್ ಅಂದ್ರೆ ಇಂಟು ಒಂದ್ ನೆನ್ಪಿಟ್ಕೊಡ್ರಿ ಬಿಗ್ಗರ್ ಟು ಸ್ಮಾಲರ್ ಅಂದ್ರೆ ಇಂಟು ಸ್ಮಾಲರ್ ಟು ಬಿಗ್ಗರ್ ಅಂದ್ರೆ ಡಿವೈಡ್ ಇಲ್ಲಿ ಎಷ್ಟು ಡಿವೈಡ್ ಮಾಡ್ಬೇಕು ಇದನ್ನು 16 ಈಗ ಕನ್ವರ್ಟ್ ಮಿನಿಟ್ ಮಿನಿಟ್ 30 ಮಿನಿಟ್ ಅಪ್ಪ 30 ಮಿನಿಟ್ ಎಷ್ಟೈತಿ 1 ಮಿನಿಟ್ ಈಕ್ವಲ್ ಟು 60 ಸೆಕೆಂಡ್ 1 ಮಿನಿಟ್ ಈಕ್ವಲ್ ಟು 60 ಸೆಕೆಂಡ್ 30 ಮಿನಿಟ್ ಇಲ್ಲಿ ಏನ್ ಮಾಡ್ಬೇಕಂತೇಳಿ ಇಂಟು ಮಿನಿಟ್ ಟು ಸೆಕೆಂಡ್ ಬಿಗ್ಗರ್ ಟು ಸ್ಮಾಲರ್ ಹಿಯರ್ 30 ಇಂಟು ಎಷ್ಟು ಮಾಡಬೇಕು 60 18 0 1800 seconds 1800 seconds ಅರ್ಥ ಆಯ್ತಾ ಮಿನಿಟ್ ಟು ಸೆಕೆಂಡ್ ಬಿಗ್ಗರ್ ಟು ಸ್ಮಾಲರ್ ಇದ್ದಾಗ ಇಂಟು ಮಾಡಬೇಕು 60 ಯಾಕೆ ಮಾಡಿದ ಹೇಳು ಮಿನಿಟ್ ಟು 60 ಸೆಕೆಂಡ್ ಟು ಮಿನಿಟ್ ಮಿನಿಟ್ ಟು ಸೆಕೆಂಡ್ ಇತ್ತಂದ್ರೆ 60 ಇಲ್ಲಿ ಈಗ ಸೆಕೆಂಡ್ ತಗೋಪ ಇದು ಗೊತ್ತಾಯ್ತಾ ಮಿನಿಟ್ ಟು ಸೆಕೆಂಡ್ಸ್ ಅಂದ್ರೆ ಇಂಟು ಇಂಟು ಎಷ್ಟು ಮಾಡ್ಬೇಕು 60 ಯಾಕೆ ಹೇಳ 1 ಮಿನಿಟ್ ಈಕ್ವಲ್ ಟು 60 ಸೆಕೆಂಡ್ಸ್ ಐತಿ ಓಕೆ 1800 ಸೆಕೆಂಡ್ಸ್ ಹಿಯರ್ 3 6 18 ಇದೊಂದು 2 zeros ಅರ್ಥ ಆಯ್ತಾ ನೆಕ್ಸ್ಟ್ ಹಿಯರ್ ಸೆಕೆಂಡ್ಸ್ ಹಿಯರ್ ವೇಟ್ seconds 24,000 seconds 24,000 second 24,000 seconds convert into minute here second to minute smaller to bigger ಅಂದ್ರೆ ಏನು divided by ಎಷ್ಟು ಮಾಡಬೇಕು 60 ಯಾಕೆ ಹೇಳು 1 minute equal to 60 seconds 24 divided by 24,000 divided by 60 0 0 will get cancel 6 1s 6 4 ಇವನ್ 2 0 ಅಂದ್ರೆ 400 ಮಿನಿಟ್ 400 ಮಿನಿಟ್ ಅಂದ್ರೆ 4 24 ಅಂದ್ರೆ 400 ಮಿನಿಟ್ take another example here second one 180 seconds 180 seconds 180 second convert into minute here 180 convert into minute ಅಂದ್ರೆ ಏನು divided by 60 ಯಾಕೆ ಹೇಳು ಮಿನಿಟ್ ಟು ಸೆಕೆಂಡ್ ಸೆಕೆಂಡ್ ಟು ಮಿನಿಟ್ 0 0 ಕ್ಯಾನ್ಸಲ್ ಅಂದ್ರೆ 3 minute and this is concept of convert to hour to minute to hour and minute to second seconds to minute okay this is the basic measurements of mathematics okay then here and this the centimeter meter then by measuring the length of the length and kg gram by measuring the weights and rupee is a paisa rupee okay and minute and hour then hour and minute and hour is okay then measure the